ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಾದಂತಹ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಈಗ ಕ್ರೆಡಿಟ್ ಆಗ್ತಾ ಇರುವಂತದ್ದು. ಸೊ ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತಾನೆ ಫೇಕ್ ನ್ಯೂಸ್ ಅನ್ನೋರಿಗೆ. ಸೊ ಇದು ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ತಾ ಹೋಗ್ತೇನೆ, ಕಮೆಂಟ್ ಕೂಡ ತೋರಿಸ್ತೇನೆ, ಅದ್ರ ಜೊತೆಗೇನೆ ಕ್ರೆಡಿಟ್ ಆಗಿರುವಂತಹ ಮೆಸೇಜ್ ಕೂಡ ಅಮೌಂಟ್ ಕೂಡ ತೋರಿಸ್ತೇನೆ ವೀಕ್ಷಕರೇ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇರ್ತಾರೆ. ಸೊ ತೆಗೆದುಹಾಕ್ತಾ ಇದ್ದಾರೆ, ಅದರಲ್ಲಿ ನೀವು ಕೂಡ ಆಗಿರ್ಬೋದು. ಸೊ ಯಾರು ಬೇಕಾದ್ರೂ ಕೂಡ ಆಗಿರ್ಬೋದು, ನಿಮ್ಮ ಮನೆ ಪಕ್ಕದವರು ಕೂಡ ಆಗಿರ್ಬೋದು, ನಿಮ್ಮ ಊರಿನಲ್ಲಿಯವರು ಕೂಡ ಆಗಿರ್ಬೋದಾಗಿರುತ್ತೆ. ಸೊ ಹೀಗಾಗಿ ಯಾರನ್ನ ತೆಗೆದು ಹಾಕ್ತಾ ಇದ್ದಾರೆ, ಸೊ ಏನೇನಿದೆ ಮಾಹಿತಿ ಎಲ್ಲನೂ ಕೂಡ ಇಂಪಾರ್ಟೆಂಟ್ ಮಾಹಿತಿಯನ್ನ ನೀವು ತಿಳ್ಕೊಳ್ಳೇಬೇಕು. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ ಕಣ್ರಿ. ಸೊ ಬೇಗನೆ ಒಂದು ಬಟನ್ ಒತ್ಬಿಡಿ, ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊನ್ನೆ ಎಲ್ಲ ಒಂದು ವಾರದ ಹಿಂದೆನೂ ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇನ್ನೊಂದು 2 ದಿವಸಗಳಲ್ಲಿ ನಾವು ಅಮೌಂಟ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕೂಡ ಹಾಕಿದಿಲ್ಲ. ಅದಾದ್ಮೇಲೆ ಮೊನ್ನೆ ಒಂದು ಬಳ್ಳಾರಿಯಲ್ಲಿ ನಡೆದಿರುವಂತಹ ಒಂದು ಮಾಧ್ಯಮದಲ್ಲಿ ಹೇಳಿದ್ರು, 2 ದಿನಗಳಲ್ಲಿ ನಾವು ಅಮೌಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಈಗ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿರುವಂತದ್ದು ಆ ಒಂದು ಸಭೆಯಲ್ಲಿನೇ SC ST ಫಲಾನುಭವಿಗಳಿಗೆ ಮಾತ್ರ ಈಗಾಗಲೇ ಅಮೌಂಟ್ ಹೋಗಿದೆ. ಎಷ್ಟು ಅಮೌಂಟ್ ಅಂದ್ರೆ 11,80,00,000 ಒಂದು ಅಮೌಂಟ್, ಸಮಥಿಂಗ್ ಅಮೌಂಟ್ ರಿಲೀಸ್ ಆಗಿದೆ ಅಂತೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ನಾವು ಅದ್ರ ಬಗ್ಗೆ ವಿಡಿಯೋನ ಲೈವ್ ಪ್ರೂಫ್ ಆಗಿ ತೋರಿಸಿ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜನರಿಂದ ಕಮೆಂಟ್ ಬರ್ತಾ ಇರುವಂತದ್ದು, ನಾವು SC ಜನನೇ ಅಮೌಂಟ್ ಬರ್ತಾ ಇಲ್ಲ, ನಾವು ST ಜನನೇ ನಮ್ಗೆ ಅಮೌಂಟ್ ಬಂದಿಲ್ಲ. ಸೊ ಈ ರೀತಿಯಾಗಿ ಅಭಿಪ್ರಾಯ ಬರ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿರುವಂತದ್ದು, ಇಲ್ಲಿ ಯಾರಿಗೆ ಅಮೌಂಟ್ ಬಂದಿದೆ ನೋಡಿ, ಸೊ ಅವರು ಮುಖ್ಯವಾಗಿ ಕಮೆಂಟ್ ಮಾಡಿ. ಯಾಕಂದ್ರೆ ಅಮೌಂಟ್ ಜಮಾ ಆಗ್ತಾ ಇದೆವೋ ಇಲ್ವೋ ಸೊ ಎಲ್ಲರಿಗೂ ಕೂಡ ಗೊತ್ತಾಗ್ಬೇಕಂದ್ರೆ ನೀವು ಮುಖ್ಯವಾಗಿ ಕಮೆಂಟ್ ಮಾಡ್ಬೇಕನ್ರಿ. ಸೊ ನಿಮ್ಗೆ ಅಮೌಂಟ್ ಬಂದಿದ್ದೆ ಆದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಹೋಗುತ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಕೂಡ ತಿಳ್ಕೊಳ್ಳೋಣ, ಜನರಿಗೂ ಕೂಡ ತಿಳಿಸ್ಕೊಣ. ಕಮೆಂಟ್ ಓದ್ಲಿ ಎಲ್ಲರೂ ಕೂಡ, ಓಕೆನಾ. ಸೊ ಇದ್ರ ಜೊತೆಗೆ ಈಗ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಮೊದಲನೇದಾಗಿ ಕಮೆಂಟ್ ನೋಡಿ, ಇಲ್ಲಿ ಜನರಿಂದ ಬಂದಿರುವಂತಹ ಕಮೆಂಟ್ ಅನ್ನ ನೋಡ್ಕೊಳ್ಳಿ. ಸೊ ಈ ಒಂದು ಕಮೆಂಟ್ ಜನರಿಂದಾನೇ ಬಂದಿರುವಂತದ್ದು ವೀಕ್ಷಕರೇ. ಸೊ ಅದ್ರ ಜೊತೆಗೇನೆ ಈಗ ಇನ್ನೊಂದು ಮೆಸೇಜ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಮೆಸೇಜ್ ಕೂಡ ನೋಡ್ಕೊಂಡ್ ಬನ್ನಿ. 2,000 ರೂಪಾಯಿ ನೋಡಿಲಿ. ಈ ಒಂದು ಮೆಸೇಜು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಂದಿರುವಂತದ್ದು. ಸೊ ಹಾಗಾದ್ರೆ ಇನ್ಮೇಲಿಂದ ಕ್ರೆಡಿಟ್ ಆಗ್ತಾ ಇರುವಂತದ್ದು ಎಲ್ಲರ ಖಾತೆಗೆ. ನಿಮ್ಗೂ ಬಂದಿಲ್ಲ ಅಂದ್ರೆ ಬರುವಂತಹ ಸಾಧ್ಯತೆ ಇದೆ, ವೇಟ್ ಮಾಡಿ. ಆದ್ರೆ SC ST ಫಲಾನುಭವಿಗಳಿಗೆ ಆದಷ್ಟು ಹೆಚ್ಚಾಗಿ ಸ್ಪೀಡಾಗಿ ಬರ್ತಾ ಇದೆ. ಉಳಿದಿರುವಂತಹ ಫಲಾನುಭವಿಗಳಿಗೆ ಒಂದು ಸ್ವಲ್ಪ ಡಿಲೇ ಆಗತ್ತೆ, ಲೇಟ್ ಆಗಿ ಬರ್ಬೋದಂತ ಒಂದು ಮಾಹಿತಿ ಬಂದಿರುವಂತದ್ದು. ಯಾಕಂದ್ರೆ SC ST ಫಲಾನುಭವಿಗಳಿಗೆ ಮೊದಲು ಹಾಕಿದಾರಂತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಅವರೇ ಖುದ್ದಾಗಿ ಇರುವಂತದ್ದು. ಸೊ ಅದನ್ನ ನಾನು ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ತೋರಿಸಿದ್ದೀನಿ ಕೂಡ ಲೈವ್ ಪ್ರೂಫ್ ಆಗಿ. ಆ ಒಂದು ಹೇಳಿರುವಂತಹ ಕ್ಲಿಪ್ ಅನ್ನ ನಿಮ್ಮ ಮುಂದೆ ಇಟ್ಟು ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ ಈಗ ಅದನ್ನ ತೋರಿಸಲ್ಲ, ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದಾಗಿರತ್ತೆ. ಸೊ ಈಗ ವೀಕ್ಷಕರೇ, ಇನ್ನು ಉಳಿದಿರುವಂತಹ ಫಲಾನುಭವಿಗಳಿಗೆ ಯಾವಾಗ ಅಮೌಂಟ್ ಜಮಾ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಈಗಾಗಲೇ ಜಮಾ ಆಗ್ತಾ ಬರ್ತಾ ಇರುವಂತದ್ದು, ಸ್ವಲ್ಪ ಹಂತವಾಗಿ ಜಮಾ ಆಗ್ತಾ ಇರುವಂತದ್ದು. ಸೊ ಆದಷ್ಟು ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇಲ್ಲ, ಅದರಲ್ಲಿನೂ ಕೂಡ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಈಗಾಗಲೇ GST ಪೇ, ಟ್ಯಾಕ್ಸ್ ಪೇ ಅಂತ ಮುಖ್ಯವಾಗಿ ರೂಲ್ಸ್ ಗಳನ್ನ ತರ್ತಾ ಇರುವಂತದ್ದು, ತಂದಿರುವಂತದ್ದು. ಆ ಒಂದು ರೂಲ್ಸ್ ಗಳ ಪ್ರಕಾರ ಯಾರು ಸಾಕಷ್ಟು ಜನ ಟ್ಯಾಕ್ಸ್ ಪೇ, ಒಂದು GST ಪೇ ಒಂದು ಎಲ್ಲ ಮಾಡ್ತಾ ಇದ್ರು ಸಹಿತ ಅವರನ್ನ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದುಹಾಕ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡಿದಾಗ ಸಾಕಷ್ಟು ಒಂದು ಫಲಾನುಭವಿಗಳದ್ದು ಇವ್ರದ್ದು ಟ್ಯಾಕ್ಸ್ ಪೇ ಮಾಡೋರಿದ್ದಾರೆ, GST ಪೇ ಮಾಡೋರಿದ್ದಾರೆ ಅಂತ ತೋರಿಸ್ತಾ ಇರುವಂತದ್ದು. ಸೊ ಅಂತಹ ಒಂದು ಫಲಾನುಭವಿಗಳಿಗೆ ಸೂಚನೆಯನ್ನ ಕಳಿಸ್ತಾ ಇದ್ದಾರೆ. ಸೊ ನೀವು GST ಪೇ ಮಾಡ್ತಾ ಇದ್ದೀರಾ, ಮಾಡ್ತಾ ಇಲ್ವಾ? ಸೊ ಮಾಡ್ತಾ ಇದ್ರೆ ಆ ಒಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಆ ಒಂದು ತೆಗೆದುಹಾಕ್ಬಿಡ್ತೀವಿ. ಮಾಡ್ತಾ ಇಲ್ಲ ಅಂದ್ರೆ ನಾವು GST ಪೇ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅನ್ನೋದನ್ನ ದೃಢೀಕರಣ ಪತ್ರವನ್ನ ಆ ಒಂದು ನಿಮ್ಮ ಒಂದು ಆಯಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಸಲ್ಲಿಸಬೇಕು. ತಾಲೂಕಿನಲ್ಲೆಲ್ಲ ಜಿಲ್ಲಾಗಳಲ್ಲಿ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ನಿಮ್ಮ ಒಂದು ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ, ನಾವು GST ಪೇ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತ. ಈ ಒಂದು ಮಾಹಿತಿಯನ್ನು ಹೊರಡಿಸಿರುವಂತದ್ದು. ಸೊ ಹಾಗಾದ್ರೆ ನೀವು ಕೂಡ GST ಪೇ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೆ ನಿಮ್ದು ಕೂಡ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ನೀವು GST ಪೇ, ಟ್ಯಾಕ್ಸ್ ಪೇ ತೋರಿಸ್ತಾ ಇದ್ರೆ ನೀವು ಹೋಗಿ ಸಲ್ಲಿಸಲೇಬೇಕು. ಆಗ ಮಾತ್ರ 2,000 ರೂಪಾಯಿ ಜಮಾ ಆಗುವಂಥದ್ದು. ಸೊ ಇಲ್ಲ ಅಂದ್ರೆ 2,000 ರೂಪಾಯಿ ಜಮಾ ಆಗಲ್ಲ. ನೀವು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರ ಅಂತ ನಿಮ್ದು ಕೂಡ ತೆಗೆದುಹಾಕ್ಬಿಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಬಂದಾಗ್ಬಿಡುತ್ತೆ, ಓಕೆನಾ. ಸೊ ಇದಿಷ್ಟು ಇದ್ರ ಬಗ್ಗೆ ಮಾಹಿತಿ ಬಂದಿತ್ತು, ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ. GST ಪೇ, ಟ್ಯಾಕ್ಸ್ ಪೇ ಸುಮ್ಮನೆನೂ ಕೂಡ ಅಲ್ಲಿ ತೋರಿಸ್ತಾ ಇದೆ.
ಇದು ಇದ್ರೆ ಅಷ್ಟೇ ಅಲ್ಲ, ಇಲ್ದಿದ್ರೂ ಸಹಿತ ತೋರಿಸ್ತಾ ಇದೆ. ಅದಕ್ಕೋಸ್ಕರ ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆದಷ್ಟು ನಿಮ್ಮ ಮಹಿಳೆಯರು ನೋಡ್ತಾ ಇದ್ರೆ ಮಹಿಳಾ ಸ್ನೇಹಿತರಿಗೆ ಶೇರ್ ಮಾಡಿ, ಪುರುಷರು ನೋಡ್ತಾ ಇದ್ರೆ ಪುರುಷ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ತಿಳಿಸಿ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.